ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೇಮಿಯ ಮನಸ್ಸಿನ ಮಾತೇನುಂಟು, ಅವರು ನಿಮ್ಗೆ ಏನು ಹೇಳಬೇಕು ಅಂತ ಇದ್ದಾರೆ ಅನ್ನೋದನ್ನು ನಾವು ಇವತ್ತು ನೋಡುವ. ಅವರು ನಿಮ್ಮ ಜೊತೆ ಇರ್ಬೋದು ಅಥವಾ ನಿಮ್ಮಿಂದ ದೂರ ಇರ್ಬೋದು, ನೀವಿಬ್ಬರು ಸಪ್ರೇಷನಲ್ಲಿ ಇರಬಹುದು, ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ತಾ ಇರಬಹುದು ಅಥವಾ ನಿಮ್ಮಿಂದ ಅವರು ದೂರ ಆಗಲಿಕ್ಕೆ ನೋಡ್ತಾ ಇರ್ಬೋದು. ಈ ಸಮಯದಲ್ಲಿ ಅವರ ಮನಸ್ಸಿನ ಮಾತೇನುಂಟು, ಅವರು ನಿಮ್ಮ ಜೀವನದಲ್ಲಿ ಪುನಃ ಬರ್ತಾರಾ ಅಥವಾ ನಿಮ್ಮ ಜೊತೆ ಇದ್ದರೆ ನಿಮ್ಮ ರಿಲೇಷನ್ಶಿಪ್ ಮೊದಲಿನ ಥರ ಸರಿಯಾಗುತ್ತಾ ಅನ್ನೋದನ್ನು ನಾವು ಇವತ್ತು ನೋಡುವ. ಸಲ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ, ಅದು ನಿಮ್ಮ ಹುಡುಗಿ ಇರ್ಬೋದು, ಹುಡುಗ ಇರ್ಬೋದು, ನಿಮ್ಮ ಪ್ರೇಮಿ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಉಂಟು, ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂದರೆ, ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದರೆ, ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಅಂದರೆ ಅವರಿಗೆ ಕಣ್ಣೀರು ಹಾಕೋದು, ಅವರಿಗೋಸ್ಕರ ವೆಯ್ಟ್ ಮಾಡೋದು ಎಲ್ಲ ಸರಿ. ಆದರೆ ಕೆಲವೊಬ್ಬರು ಜೀವನದಲ್ಲಿ ರಿಟರ್ನ್ ಬರಲ್ಲ. ಎಲ್ಲ ಒಂದು ಕಡೆ ಅವರ ನೆನಪಿನಲ್ಲಿ ಅವ್ರು ಬರ್ತಾರೆ ಅಂತ ನೆಗೆಟಿವ್ ಆಗಿ ತಿಳ್ಕೊಂಡು ನೀವು ನಿಮ್ಮ ಲೈಫನ್ನು ಸ್ಪಾಯ್ಲ್ ಮಾಡ್ತಾ ಇರ್ತೀರಾ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಮುಂದಿನ ಅವರ ನಡೆ ಏನು, ಅವ್ರು ಏನು ಮಾಡ್ತಾರೆ, ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅನ್ನೋದು. ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ. ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ. ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ಇರ್ಬೋದು, ದೇವರಿರ್ಬೋದು, ಗುರುಗಳಿರ್ಬೋದು, ಅವರನ್ನು ಪ್ರಾರ್ಥನೆಯನ್ನು ಮಾಡಿ. ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ, ಯಾವ ಹುಡುಗ ಹುಡುಗಿ ಇದ್ದಾರೆ ಅವರನ್ನು ನೆನಪು ಮಾಡಿಕೊಳ್ಳಿ. ಆನಂತರ ನೀವು ಪ್ರಾರ್ಥನೆಯನ್ನು ಮಾಡಿ ಪುನೊಮ್ಮೆ. ಆನಂತರ ಈ ವಿಡಿಯೋ ನೋಡಿ. ಇಲ್ಲಿ ಯಾರು ನೋಡಿ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ, ಏನಾಗುತ್ತೋ ಏನೋ, ಯಾವುದು ಕೂಡ ನನ್ನ ಪರವಾಗಿಲ್ಲ, ಕಣ್ಣೀರು ಹಾಕ್ತಾ ಇದ್ದೀರಾ, ತುಂಬ ನೊಂದ್ಕೊಳ್ತಾ ಇದ್ದೀರಾ, ತುಂಬ ನೆಗೆಟಿವ್ ಆಗಿ ಬೇಡದ ಆಲೋಚನೆಗಳು ಬರ್ತಾ ಉಂಟು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಏನೂ ಗೊತ್ತಾಗ್ತಾ ಇಲ್ಲ ನಿಮಗೆ. ಇಲ್ಲಿ ನೀವು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವ್ರ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ. ಪಾಸಿಟಿವ್ ಭಾವನೆಗಳೇ ನಿಮಗೆ ಬರ್ತಾ ಇಲ್ಲ ನಿಮ್ಮ ಸಂಬಂಧದಲ್ಲಿ. ಆದರೆ ಖಂಡಿತವಾಗಿಯೂ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಕಾಂಪ್ರಮೈಸ್ ಅನ್ನೋದು ಬರುತ್ತೆ. ಅವ್ರು ನಿಮ್ಮ ಜೊತೆ ಮಾತನಾಡಬೇಕು, ಮೀಟ್ ಆಗಬೇಕು ಅಥವಾ ಕಾಲ್ ಮೆಸೇಜಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ತಪ್ಪು ಮಾಡಿದ್ದವರು ನಿಮ್ಮ ಮನಸ್ಸಿಗೆ ನೋವು ಕೊಟ್ಟೋಗಿದ್ದಾರೆ. ಅಷ್ಟು ಸುಲಭದಲ್ಲಿ ಅವರು ಕಾಲ್ ಮೆಸೇಜ್ ಮಾಡಲಿಕ್ಕಾಗುತ್ತಾ? ಇಲ್ಲ ಅಲ್ವಾ? ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಖಂಡಿತವಾಗಿಯೂ ಅವರಿಗೆ ಅವರ ತಪ್ಪಿನ ಅರಿವಾಗಿದೆ. ಮತ್ತು ಈ ಪ್ರೀತಿ, ಲವ್ ರಿಲೇಟೆಡ್ ರಿಲೇಷನ್ಶಿಪ್ ವಿಷಯ ಬಂದಾಗ ಎಲ್ಲನೂ ಒಮ್ಮೆಲೆ ಸರಿಯಾಗಬೇಕು ಅಂದರೆ ಆಗಲ್ಲ. ಇದು ಎರಡು ಮನಸ್ಸುಗಳ ಸಂಬಂಧ ಆಗಿರುತ್ತೆ, ಮನಸ್ಸುಗಳ ಭಾವನೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಮನಸ್ಸು ಕ್ಲಿಯರ್ ಆಗಬೇಕು, ಸರಿಯಾಗಬೇಕು ಅಂದರೆ ಟೈಮ್ ತಗೊಳ್ತೆ. ನಿಮ್ಮವರು ತುಂಬ ಮುಗ್ಧ ಸ್ವಭಾವದವರು, ತುಂಬ ಇನ್ನೋಸೆಂಟ್. ಬಟ್ ಏನಾಗ್ತಾ ಉಂಟು ಅಂದರೆ, ನೀವು ಎಲ್ಲ ಒಂದು ಕಡೆ ಅವರಿಗೆ ಪದೇ ಪದೇ ಇರಿಟೇಷನ್ ಮಾಡೋದು, ಕಾಲ್ ಮೆಸೇಜಸ್ ಮಾಡೋದು, ಅದ್ಯಾಕೋ ಅವ್ರಿಗೆ ಆಗ್ತಾ ಇಲ್ಲ. ಅವರು ಅವರದ್ದೇ ಆದಂತಹ ಕೆಲಸದಲ್ಲಿದ್ದಾರೆ. ಜೀವನ ನಂತರ ಸಮಸ್ಯೆಗಳಿರುತ್ತೆ ಕೆಲವೊಂದು ಸಲ. ಹಾಗಾಗಿ ಅವರು ನಿಮ್ಮನ್ನು ಸೀಕ್ರೆಟಾಗಿ ವಾಚ್ ಮಾಡ್ತಾ ಇರ್ತಾರೆ. ನಿಮ್ಮ ಖುಷಿ ಸಂತೋಷವನ್ನು ನೋಡಲಿಕ್ಕೆ ಬಯಸ್ತಾರೆ. ಮುಂಚೆ ಇದ್ದಂತಹ ವ್ಯಕ್ತಿ ಅಲ್ಲ, ಇವಾಗ ಸಂಪೂರ್ಣವಾಗಿ ಚೇಂಜ್ ಆಗಿದ್ದಾರೆ. ಸಮಯ ಸಂದರ್ಭ ಎಲ್ಲರನ್ನು ಚೇಂಜ್ ಮಾಡುತ್ತೆ. ಅವ್ರು ನಿಮ್ಮನ್ನು ಹಾಟ್ಲಿಯಾಗಿ ಪ್ರೀತಿ ಮಾಡ್ತಾಯಿದ್ರು. ಸ್ಟಾರ್ಟಿಂಗ್ ಆಗಲಿ ಅವರು ನಿಮ್ಮ ಜೊತೆ ಶೇರ್ ಮಾಡಿರ್ಬೋದು, ನೀನಂದರೆ ನನಗೆ ತುಂಬ ಇಷ್ಟ, ನೀವಂದರೆ ನನಗೆ ತುಂಬ ಇಷ್ಟ ಅಂತ. ನೀವು ಮಾತನಾಡುವಂತಹ ಟಾಕಿಂಗ್ ಸ್ಟೈಲ್ ಅವ್ರಿಗೆ ಇಷ್ಟ ಆಗಿರ್ಬೋದು. ನೀವು ಕೂಡ ಅವರಿಗೆ ಏನೋ ಒಂದು ಬೇಸರ ಮಾಡಿರ್ಬೋದು, ಅದು ಬೇಕಂತ ಆಗಿರಲ್ಲ. ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳುಂಟು, ಆದರೆ ನೋವುಂಟು. ನಿಮ್ಮನ್ನು ಅವರು ಬಿಟ್ಟು ಕೊಡುವಂತಹ ಮನಸ್ಸಿಲ್ಲ, ನಿಮ್ಮನ್ನು ಯಾವತ್ತವರು ಬಿಟ್ಟು ಕೊಡಲ್ಲ. ಏನೇ ಬಂದರೂ ನಮ್ಮ ಹುಡುಗಿ ಬೇಕು, ನಮ್ಮ ಹುಡುಗ ಬೇಕು, ಎಂಥದ್ದೇ ಸಂದರ್ಭದಲ್ಲೂ ನಾನು ಅದನ್ನು ಬಯಸ್ತೇನೆ ಅಂತ ಅವರ ಮನಸ್ಸಿನಲ್ಲಿ ಒಂದು ಅಂದ್ಕೊಂಡಿದ್ದಾರೆ. ನೀವು ಫಸ್ಟ್ ಅವರನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಅವರು ಯಾವ ಸಿಚುವೇಶನಲ್ಲಿದ್ದಾರೆ, ಅವರ ಲೈಫಲ್ಲಿ ಏನಾಗ್ತಾ ಉಂಟು, ಯಾವ ಥರ ಇದ್ದಾರೆ, ಅವರು ಏನಕ್ಕೆ ಈ ಥರ ಆಗ್ತಾ ಉಂಟು ನಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ. ನೀವು ನಿಮ್ಮದೇ ನೋಡಿಕೊಂಡ್ರೆ ಪ್ರೀತಿಗೆ ವ್ಯಾಲ್ಯೂ ಇರಲ್ಲ. ಹಾಗಾಗಿ ನಿಮ್ಮವರ ಬಗ್ಗೆನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅವರನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ.
ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಅಥವಾ ಸಮಸ್ಯೆ ಇರ್ಬೋದು. ಥರ್ಡ್ ಪಾರ್ಟಿ ಅಂದರೆ ಬೇರೆ ಹುಡುಗ ಹುಡುಗಿ ಅಥವಾ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇನ್ವಾಲ್ವ್ ಆಗಿರ್ಬೋದು ನಿಮ್ಮ ಪ್ರೀತಿಯಲ್ಲಿ. ಅವರು ಅವರನ್ನು ತರಿತಾ ಇರಬಹುದು ನಿಮ್ಮಿಬ್ಬರ ಪ್ರೀತಿಯ ವಿಷಯದಲ್ಲಿ. ಕೆಲವೊಂದ್ಸಲ ಥರ್ಡ್ ಪಾರ್ಟಿ ಏನೋ ಪ್ರಾಬ್ಲಮ್ ಮಾಡಿಲ್ಲ ಅಂದ್ರೂ ಥರ್ಡ್ ಪಾರ್ಟಿಗೆ ಭಯಪಟ್ಟು ಅಥವಾ ಥರ್ಡ್ ಪಾರ್ಟಿಯ ಮಾತನ್ನು ಕೇಳಿ ಏನೋ ಒಂದು ಕಾರಣಕ್ಕೆ ಅವರು ಮನಸ್ಸಿನಲ್ಲಿ ಪ್ರೀತಿ ಇದ್ರೂ ನಿಮ್ಮ ಜೊತೆ ಪ್ರೀತಿ ಇಲ್ಲದ ಥರ ನಡ್ಕೊಳ್ತಾ ಇರಬಹುದು. ಆ ಥರ್ಡ್ ಪಾರ್ಟಿಗೆ ಅವರು ಹೆದರ್ತಾ ಇರಬಹುದು. ನಾನು ಥರ್ಡ್ ಪಾರ್ಟಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾ ಅಥವಾ ಇವರನ್ನು ಆಯ್ಕೆ ಮಾಡ್ಕೊಳ್ಬೇಕಾ ಯಾವುದು ಅಂತ ಅವರಿಗೆ ಗೊತ್ತಾಗದೇ ಇರಬಹುದು. ಜೀವನದಲ್ಲಿ ನಾಳೆ ಏನಾಗುತ್ತೋ, ಇವರನ್ನು ಆಯ್ಕೆ ಮಾಡಿಕೊಂಡ್ರೆ ಏನಾಗುತ್ತೋ, ಅಥವಾ ಥರ್ಡ್ ಪಾರ್ಟಿ ಹೇಳಿದ ಮಾತು ಕೇಳಿದರೆ ಎಲ್ಲಿ ನಾನು ಈ ಪ್ರೀತಿಯನ್ನು ಕಳ್ಕೊಂಡು ಬಿಟ್ಟೇನಾ. ಹಾಗಾಗಿ ಕೆಲವೊಮ್ಮೆ ನಿಮ್ಮ ಜೊತೆ ಅವರು ಆಗಲೇ ಹೇಳಿದಾಗ ರ್ಯಾಶ್ ಆಗಿ ಮಾತನಾಡಿರ್ಬೋದು, ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿರ್ಬೋದು. ಆ ಸಂದರ್ಭದಲ್ಲಿ ನೀವು ಕೂಡ ಅವರಿಗೆ ಮನಸ್ಸಿಗೆ ನೋವಾಗುವ ಥರ ಮಾತನಾಡಿರಬಹುದು. ಅಂದರೆ ಈ ರಿಲೇಷನ್ಶಿಪ್ ಸರಿಯಾಗಬೇಕು ಅಂದರೆ ನೀವು ನಿಮ್ಮ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು, ಏನು ಮಾಡಬೇಕು ಅಂತ ಇದ್ರಿ ನೀವು ಇವಾಗ ನಿಮ್ಮ ಪ್ರೀತಿಯ ವಿಷಯದಿಂದಾಗಿ ನಿಮ್ಮ ಲೈಫಲ್ಲಿ ಏನಾಗ್ತಾ ಉಂಟು. 24 ಗಂಟೆಯಲ್ಲಿ 22 ಗಂಟೆ ಅಥವಾ 24 ಗಂಟೆನೂ ಕೆಲವರು ಅವರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರಾ. ಇದು ಎಷ್ಟು ಸರಿ? ಸ್ವಲ್ಪ ನಿಮ್ಮ ಬಗ್ಗೆನೂ ನಿಮಗೆ ನಿಮ್ಮದೇ ಆದಂತಹ ಲೈಫ್ ಇರುತ್ತೆ. ಇವಾಗ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ನೀವು ನಿಮ್ಮ ಪ್ರೀತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಅಂದರೆ ಏನು? ಸ್ವಲ್ಪ ನೀವು ನಿಮ್ಮ ಕಡೆ ಗಮನ ಕೊಡಿ, ಸೆಲ್ಫ್ ಲವ್ ಮಾಡಿ. ಅಂದರೆ ನೀವು ಮುಂಚೆ ಹೇಗಿದ್ರಿ ಅವರನ್ನು ಪ್ರೀತಿ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವಿಬ್ಬರು ಚೆನ್ನಾಗಿದ್ರಿ. ಆವಾಗ ನೀವು ನಿಮ್ಮ ಬಗ್ಗೆನೂ ಫೋಕಸ್ ಮಾಡ್ತಾ ಇದ್ರಿ. ನಿಮ್ಮ ಫ್ಯಾಮಿಲಿ ಬಗ್ಗೆ ಇರಬಹುದು, ನಿಮ್ಮ ಜಾಬ್ ಕೆರಿಯರ್ ಬಗ್ಗೆ ಸ್ಟಡೀಸ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ರಿ. ಬಟ್ ಇವಾಗ ಓನ್ಲಿ ನಿಮ್ಮ ಹುಡುಗ ಅಥವಾ ಹುಡುಗಿ ಅವರ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ. ಕಾನ್ಸಂಟ್ರೇಷನ್ ಮಾಡುವುದು ತಪ್ಪು ಅಂತ ಅಲ್ಲ, ಬಟ್ ಅದು ಅತಿ ರೇಖಕ್ಕೆ ಹೋಗಬಾರ್ದು. ನೀವು ನಿಮ್ಮ ಲೈಫ್ ಬಗ್ಗೆನೂ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಎನರ್ಜೀಸ್ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಯಾವ ಪ್ರೀತಿನೂ ಇಲ್ಲಿ ಏನೂ ಮಾಡಲಿಕ್ಕಾಗಲ್ಲ. ಅವರ ಮನಸ್ಸು ಪರಿವರ್ತನೆ ಆಗಬೇಕು. ಅದಕ್ಕೆ ನೀವು ಮೆಡಿಟೇಷನ್ ಮಾಡಬೇಕು, ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ನೀವೆಷ್ಟು ಪಾಸಿಟಿವ್ ಆಗಿರ್ತೀರ. ನೀವು ಪ್ರತಿದಿನ ಕಣ್ಣೀರು ಹಾಕ್ತಾನೆ ಇರೋದಲ್ಲ, ಅಥವಾ ಅವರಿಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಇರಿಟೇಷನ್ ಮಾಡೋದು, ಇದು ನಿಮಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಅದು ಸ್ವಲ್ಪ ನಾಳೆ ನೀವು ಚೆನ್ನಾಗಿರ್ಬೇಕಾ, ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮ್ಮ ಲೈಫಲ್ಲಿ ಬರಬೇಕಾ, ನೀವು ಇವತ್ತು ಸ್ವಲ್ಪ ಇದರ ಬಗ್ಗೆ ಎಲ್ಲ ಕಂಟ್ರೋಲ್ ಮಾಡಬೇಕು. ಅವರಿಗೆ ಕಾಲ್ ಮೆಸೇಜಸ್ ಮಾಡೋದು ಅಥವಾ ಅವರನ್ನು ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕೋದು, ಇದನ್ನೆಲ್ಲ ಮಾಡೋದನ್ನು ಸ್ವಲ್ಪ ದಿವಸ ಬಿಟ್ಬಿಡಿ, ಎಲ್ಲನೂ ಸರಿಯಾಗುತ್ತೆ. ನಿಮ್ಮವರು ನೀವು ಯಾವ ರೀತಿ ಇರಬೇಕು ಅಂತ ಅಂದ್ಕೊಂಡಿರ್ತೀರ ಅದೇ ರೀತಿ ಅವರು ಚೇಂಜಸ್ ಆಗಿ ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ. ಅತಿಯಾದ ಪ್ರೆಷರ್ ಹಾಕಬೇಡಿ ಅವರ ಮೇಲೆ. ಅವರಿಗೆ ಸ್ವಲ್ಪ ಫ್ರೀಡಮ್ ಕೊಡಿ, ಅವರಿಗೆ ಟೈಮ್ ಕೊಡಿ. ಅವರು ಏನು ಮಾಡಬೇಕು ಅಂತ ಇದ್ದಾರೆ ಆಲೋಚನೆ ಮಾಡಲಿಕ್ಕೂ ಸಮಯ ಬೇಕು ಅವರಿಗೆ. ಒಮ್ಮೆಲೆ ಎಲ್ಲ ನಿರ್ಧಾರವನ್ನು ತಗೊಳ್ಳಿಕ್ಕೆ ಈ ವ್ಯಕ್ತಿಗೆ ಆಗಲ್ಲ. ನಿಮಗೂ ಗೊತ್ತಿರುತ್ತೆ ಅವರು ಹೇಗೆ ಅಂತ. ಮುಗ್ಧ ಸ್ವಭಾವದವರು ಯಾವ ಥರ ಇರ್ತಾರೆ ಅಂದರೆ ಸ್ವಲ್ಪ ಅವರು ಯಾವಾಗಲೂ ಸಿಟ್ಟು ಬರಲ್ಲ, ಸಿಟ್ಟು ಬಂದಾಗ ತುಂಬ ಜಾಸ್ತಿ ಇರುತ್ತೆ. ಹಾಗಿರುವಾಗ ನೀವು ಸ್ವಲ್ಪ ಅವರಿಗೆ ತಾಳ್ಮೆಯಿಂದ ಅವ್ರೇನು ಹೇಳ್ತಾರೆ ಅದನ್ನು ಕೇಳಿ. ನಾನು ಹೇಳಿದ್ದೆ ಆಗಬೇಕು ಕೇಳಬೇಕು ಅಂತ ಇಲ್ಲ. ಅಂದರೆ ಮತ್ತಿಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟಲ್ಲ, ಸೊ ಹಾಗಾಗಿ ಎಲ್ಲ ಒಂದು ಕಡೆ ಅವರನ್ನು ಚೇಂಜ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ನೀವಿಲ್ಲಿ ತುಂಬ ರಫ್ ಆ್ಯಂಡ್ ಟಫಾಗಿ ಮಾತನಾಡಿದರೆ ಅವರಿಗೆ ಇಷ್ಟು ದಿವಸ ಅಷ್ಟು ದಿವಸ ಅಂತ ಕೊಟ್ಟರೆ ಥರ್ಡ್ ಪಾರ್ಟಿಗೆ ತುಂಬ ಈಸಿ ಆಗುತ್ತೆ ನಿಮ್ಮಿಬ್ಬರನ್ನು ದೂರ ಮಾಡಲಿಕ್ಕೆ. ಅವರ ಜೀವನದಲ್ಲಿ ತುಂಬ ಹಾಗು ಹೋಗುಗಳು ನಡೀತಾ ಉಂಟು. ಜೀವನ ಆದ ನಂತರ ಒಂದು ದಿವಸ ಖುಷಿ, ಇನ್ನೊಂದು ದಿವಸ ಕಷ್ಟ, ನೋವು ಎಲ್ಲನೂ ಇರುತ್ತೆ. ಒಮ್ಮೆ ಇದ್ದ ವ್ಯಕ್ತಿ ಇನ್ನೊಮ್ಮೆ ಅದೇ ಥರ ಇರಬೇಕು ಅಂತ ಇಲ್ಲ. ಹಾಗೆಯೇ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ತುಂಬ ವಿಷಯಗಳು ಇಶ್ಯೂಸ್ ನಡೀತಾ ಉಂಟು. ಹಾಗಾಗಿ ಅವರಿಗೆ ಏನು ಮಾಡಬೇಕು ಏನು ಬಿಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಒಂದು ಹೇಳುವುದಾದರೆ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ, ನೀವು ಚೆನ್ನಾಗಿರಬೇಕು ಅಂತ ಬಯಸ್ತಾರೆ. ನಿಮ್ಮನ್ನು ಅವರು ಯಾವುದೇ ಒಂದು ಕಾರಣಕ್ಕೂ ದೂರ ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿರ್ತೀನಿ. ಪ್ರಾರ್ಥನೆ ಮಾಡಿರುವುದರಿಂದ ನಿಮಗೆ ಎನರ್ಜೀಸ್ ವೈಬ್ರೇಷನ್ಸ್ ಸಿಗುತ್ತೆ. ನಾನು ಹೇಳುವಾಗ ಹೌದು
ನನಗೆ ಹೇಳ್ತಾ ಇರೋರು ನಮ್ಮ ಲೈಫಲ್ಲಿ ಈ ಥರ ಆಗ್ತಾ ಉಂಟು, ನಮ್ಮ ಹುಡುಗ ಹೀಗೆ, ನಮ್ಮ ಹುಡುಗಿ ಹೀಗೆ. ಹೌದು, ಇದು ನನ್ನದೇ ಅನುಭವ. ಆ ಥರ ನಿಮಗೆ ಎನರ್ಜೀಸ್ ಸಿಗ್ತಾ ಹೋಗುತ್ತೆ. ಅದರ ಮೇಲೆ ಕನ್ಸಿಡರ್ ಮಾಡಿ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ತಗೊಳ್ಳಿ. ನಿಮ್ಮ ಪ್ರೀತಿ ನಿಮ್ಮ ಜೀವನದಲ್ಲಿ ಮರಳಿ ಸಿಗಲಿ. ನಿಮ್ಮ ಪ್ರೀತಿಯಲ್ಲಿರುವಂತಹ ಎಲ್ಲ ಸಮಸ್ಯೆನೂ ಬಗೆಹರಿಯಲಿ ಅಂತ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.